ಚತುರಾಣಾಂ ನ ಭಯಂ ನ ಲಜ್ಜಾ ಅಂತಷ್ಟೇ ಗೊತ್ತಿತ್ತು. ಈ ಪ್ರಕರಣ ನೋಡಿ ವಾಂಛೆಗೆ ಬಿದ್ದವರಿಗೆ ಗುಣ ಗೌಣವಾಗುತ್ತೆ, ರೂಪಕ್ಕೂ ಬೆಲೆ ಇರಲ್ಲ, ಇನ್ನು ನೀತಿ ನಿಯತ್ತನ್ನೋದಂತೂ ಗೊತ್ತೇ ಇರಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು. ಇದು ಚಂದದ ಗಂಡನಿಗೆ ವಂಚಿಸಿ ಚಿಂದಿ ಆಯೋನ್ ಜೊತೆ ಚಕ್ಕಂದ ಆಡ್ತಾ ಇದ್ದ ಹೆಂಗಸನ ಕಥೆ. ಅವಳಿಂದಾಗಿ ಬದುಕಿ ಬಾಳ್ಬೇಕಾದ ಜೀವ ಅನಾಥ ಶವವಾಗಿ ಮಲಗಬೇಕಾಯ್ತಾ? ಈ ಫೋಟೋದಲ್ಲಿರೋನ ಹೆಸರು ಮಂಜುನಾಥ. ಇವನು ನೋಡೋದಕ್ಕೆ ಚೆನ್ನಾಗಿಲ್ವಾ? ಇವನನ್ನ ರೂಪದಲ್ಲಷ್ಟೇ ಅಲ್ಲ, ಗುಣದಲ್ಲೂ ತೆಗೆದುಹಾಕೋ ಹಾಗಿರ್ಲಿಲ್ಲ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗೋ ತಾಕತ್ತಿತ್ತು. ಇಂಥ ಗಂಡನನ್ನ ಪಡೆದಿದ್ದಕ್ಕೆ ಹೆಂಡತಿ ಆದವಳು ಖುಷಿ ಪಡ್ಬೇಕಲ್ವಾ? ಆದ್ರೆ ಮಂಜನ ಹೆಂಡತಿ ರೂಪದಲ್ಲಿ, ಗುಣದಲ್ಲಿ, ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ ಯಾವುದರಲ್ಲೂ ಗಂಡನಿಗೆ ಸರಿಸಾಟಿ ಇಲ್ಲದ ಈ ಹುಡುಗನ ಜೊತೆ ಚಕ್ಕಂದವಾಡ್ತಾ ಇದ್ಲು. ಈಕೆಯ ಹುಚ್ಚು ವಾಂಛೆಯಿಂದಾಗಿ ಕೈ ಹಿಡಿದವನು ಪ್ರಾಣ ಬಿಟ್ಟ. ಇದು ಹಾಸನದ ಶ್ರೀನಗರವಾಸಿ ಮಂಜುನಾಥನ ದುರಂತ ಸಾವಿನ ಕಥೆ. ಶ್ರೀನಗರದ ಮಂಜುನಾಥ ಅಂದ್ರೆ ಆ ಭಾಗದ ಜನರಿಗೆ ಗೊತ್ತಿರೋದು ಟ್ಯಾಕ್ಸಿ ಮಂಜ ಅಂತಾನೆ. ಕಳೆದ ಸುಮಾರು 10 ವರ್ಷಗಳಿಂದ ಟ್ಯಾಕ್ಸಿ ಓಡಿಸ್ತಾ ಇದ್ದ ಮಂಜುನಾಥ ಸಂಬಂಧಿ ಹೆಣ್ಣು ಮಗಳು ವಿಜಯಲಕ್ಷ್ಮಿಯನ್ನ ಮದುವೆಯಾಗಿ ಒಂದು 12-13 ವರ್ಷ ಕಳೆದಿರ್ಬೇಕು. 6ನೇ ಕ್ಲಾಸ್ ಓದುತ್ತಿರೋ ಮಗಳಿದ್ದಾಳೆ. ಅವಳಿಗೊಬ್ಬ ತಮ್ಮನೂ ಇದ್ದಾನೆ. 4 ಜನರ ಪುಟ್ಟ ಸಂಸಾರ ಇದು. ಅದನ್ನ ಮಂಜುನಾಥ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದ. ಅವತ್ತೊಂದಿನ ಕಸ್ಟಮರ್ ಜೊತೆ ಮಂಗಳೂರಿನ ಕಡೆಗೆ ಬಾಡಿಗೆಗೆ ಹೋದವನು ವಾಪಸ್ ಬರಲೇ ಇಲ್ಲ. ಹಾಸನ ನಗರದಲ್ಲಿ ಶ್ರೀನಗರವಾಸಿ ಒಬ್ಬ ಕಾರ್ ಡ್ರೈವರ್ ಮಂಜುನಾಥನವರು ಒಂದು ವಾಹನವನ್ನು ಬಾಡಿಗೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಈ ಮಧ್ಯೆ 13ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಈ ವಿಜಯಲಕ್ಷ್ಮಿ ಅನ್ನೋಳು ತನ್ನ ಹೆಂಡತಿ ಅವಳಿಗೆ ಮನೆಗೆ ಹೋಗ್ಬೇಕಾದ್ರೆ ನಾನು ಬಾಡಿಗೆ ತಗೊಂಡು ನಾನು ಮಂಗಳೂರು ಕಡೆ ಹೋಗ್ತೀನಿ ಅಂತೇಳಿ ಹೊರಟದ. ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಅಂತ ಈ ಮಂಜನ್ನ ಬಾಡಿಗೆಗೆ ಕರ್ಕೊಂಡು ಹೋದವರು ಯಾರು ಅನ್ನೋದು ಮನೆಯವರಿಗಲ್ಲ, ಸ್ನೇಹಿತರಿಗೂ ಗೊತ್ತಿರಲಿಲ್ಲ. ಆದ್ರೆ ಮಡದಿ ವಿಜಯಲಕ್ಷ್ಮಿಗೆ ಎಲ್ಲದರ ವಿವರ ಇತ್ತೇನೋ ಅನ್ನೋ ಸಂಶಯ ಪೊಲೀಸರಿಗೂ ಇದೆ. ಎನಿಹೌ ಆಕೆ ಒಂದು 3-4 ದಿನ ಆದ್ರೂ ಮಂಜ ವಾಪಸ್ ಬಂದಿಲ್ಲ ಅಂತ ಹೇಳ್ಕೊಂಡು ಪೊಲೀಸ್ ಠಾಣೆಗೆ ಬಂದಿದ್ಲು. ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಅವಾಗ ವಿಜಯಲಕ್ಷ್ಮಿ ಅನ್ನೋರು ಬಂದು ತನಗೇನು ಗೊತ್ತಿಲ್ಲ ಅನ್ನಂಗೆ ಇಲ್ಲಿ ಪೊಲೀಸ್ ಠಾಣೆ ಬಂದು ದೂರು ಕೊಟ್ಟು, ಸಿಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದನ್ನ ನಾವು ಮನುಷ್ಯ ಕಾಣೆ ಆಗಿದ್ದಾನೆ ಅಂತ ಕೇಸ್ ತೊಗೊಂಡ್ವಿ. ಕೇಸ್ ದಾಖಲಿಸಿದ ನಮ್ಮಲ್ಲಿರ್ತಕ್ಕಂಥ ASI ಆನಂದನನ್ನು ವಿಚಾರಣೆಗೆ ಅಂತೇಳಿ ನಮಗೆ ಅನುಮಾನ ಬಂದ ಮೇಲೆ ಮಂಗಳೂರು, ಬಂಟ್ವಾಳ ಈ ಕಡೆ ಎಲ್ಲ ಪುತ್ತೂರು ಕಡೆ ಎಲ್ಲ ಕಳಿಸ್ಬಿಟ್ವಿ. ಹೀಗೆ ಟ್ಯಾಕ್ಸಿ ಡ್ರೈವರ್ ಮಿಸ್ ಆಗಿರೋದು ಇದೇ ಮೊದಲ ಸಲ ಅಲ್ಲ. ಸಾಕಷ್ಟು ಹತ್ಯೆಗಳೂ ಆಗಿದೆ. ಇನ್ನು ಕೆಲ ಕಡೆ ದರೋಡೆ ಮಾಡಿಬಿಟ್ಟ ಉದಾಹರಣೆಗಳೂ ಇವೆ. ಈ ಮಂಜುನಾಥನ ಕಾರ್ ಸ್ಟ್ಯಾಂಡ್ ಅಲ್ಲೇ ಕೆಲವರು ಹೀಗೆ ಮಿಸ್ ಆಗಿ ಮತ್ತೆ ಬಂದಿದ್ರು. ಸುಮಾರು ಈಗಾಗಲೇ ಒಂದು 5 ವರ್ಷದಿಂದ ಸುಮಾರು ಒಂದು 2 ಡ್ರೈವರ್ಗಳು, ಇವರು ನಮ್ಮ ಶಿವ ಅಂತ ಬೆಂಗಳೂರು ಹತ್ರ ಕರ್ಕೊಂಡೋಗಿ ಇವ್ರಿಗೂ ಹೊಡೆದು ಇದು ಮಾಡಿದ್ರು. ಇವರೇನೋ ಬಚಾವಾಗಿ ಬಂದರು. ಇದೇ ರೀತಿ ಮಂಜಾನು ಬರ್ತಾನೆ ಅನ್ನೋ ನಂಬಿಕೆ ಇವರದ್ದು. ಆದ್ರೆ ಅವನು ವಾಪಸ್ ಬರೋ ಯಾವ ಸೂಚನೆಗಳು ಸಿಕ್ಕಿರಲಿಲ್ಲ. ಪೊಲೀಸರು ಫೋನ್ ನಂಬರ್ ಹಿಡ್ಕೊಂಡು ತನಿಖೆ ಶುರು ಮಾಡಿದ್ರು. ಮಂಜುನಾಥನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಬಂಟ್ವಾಳದಲ್ಲಿ. ಅಲ್ಲಿಗೆ ತೆರಳಿದ ಪೊಲೀಸರಿಗೆ ಮಂಜುನಾಥನ ತಗೊಂಡು ಹೋಗಿದ್ದ ಟ್ಯಾಕ್ಸಿ ಕಾಣಿಸಿತು. ಅವರು ASI ಅವರು ಮಂಗಳೂರು ಮತ್ತು ಬಂಟ್ವಾಳ ಕಡೆ ಹೋದಾಗ ಅಲ್ಲಿ ಒಂದು ಏನು ತೊಗೊಂಡೋಗಿದ್ನಲ್ಲ ವ್ಯಾನ್, ಬಾಡಿಗೆ ತೊಗೊಂಡೋಗಿದ್ನಲ್ಲ ಆ ವ್ಯಾನು ಅದು ಬಂಟ್ವಾಳ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಂಡು ಬಂದಾಗ ವಿಚಾರಿಸಲಾಗಿ ನಿನ್ನೆ ಒಂದು ಬೆಳಿಗ್ಗೆ ಇಲ್ಲೊಂದು ವಾಹನ ಬೆಳಿಗ್ಗೆ ನಿಂತಿತ್ತು. ಅನಾಮತ ನಿಂತಿದ್ದನ್ನು ನಾವು ತಂದು ನಾವು ಠಾಣೆಯಲ್ಲಿ ಅಮಾನತು ಪಡಿಸ್ಕೊಂಡಿದ್ವಿ. ಇವಾಗ ಕೋರ್ಟಿನ ಅನುಮತಿ ಮೇಲೆ ನಮ್ಮ ಕಸ್ಟಡಿಯಾಗಿದ್ದೆ ತಿಳಿಸಿದ್ರು.
ಎಲ್ಲೋ ರಸ್ತೆ ಪಕ್ಕದಲ್ಲಿ ವಾರಸುದಾರರಿಲ್ಲದೆ ನಿಂತಿದ್ದ ವೆಹಿಕಲ್ ಸಿಕ್ಕಾಗ್ಲೇ ಅಲ್ಲಿಯ ಪೊಲೀಸರಿಗೆ ಅನುಮಾನ ಬರಬೇಕಿತ್ತು. ಅದು ಅಲ್ಲದೆ ಆ ಗಾಡಿಯಲ್ಲಿ ರಕ್ತದ ಕಲೆಗಳಿದ್ವು. ಅದನ್ನ ನೋಡಿದ ಮೇಲಂತೂ ಅನಾಹುತಕಾರಿ ಕೆಲಸಕ್ಕೆ ಇದನ್ನ ಬಳಸಲಾಗಿದೆ ಅನ್ನೋದನ್ನ ತಿಳ್ಕೊಂಡು ಗಾಡಿ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸಕ್ಕೆ ನಿಲ್ಬೇಕಿತ್ತು. ಆದ್ರೆ ಆ ಕೆಲಸನ ಬಂಟ್ವಾಳದ ಪೊಲೀಸರು ಮಾಡಿಲ್ಲ. ಆದ್ರೆ ಹಾಸನದಿಂದ ಹೋಗಿದ್ದ ಪೊಲೀಸ್ ಅಧಿಕಾರಿಗಳಾದ ಬಾನು ಮತ್ತು ಜಯಲಕ್ಷ್ಮಿಗೆ ಅನಾಹುತದ ಅರಿವಾಗಿ ಹೋಗಿತ್ತು. ಅವರು ಮಂಜುನಾಥ ಬದುಕಿರೋ ಚಾನ್ಸೇ ಇಲ್ಲ ಅಂತ ನಿರ್ಧರಿಸಿಬಿಟ್ಟಿದ್ರು. ವಾಪಸ್ ಬರ್ತಿದ್ದ ಹಾಗೆ ಮಂಜನ ಮೊಬೈಲ್ ಕಾಲ್ ಲಿಸ್ಟ್ ತೆಗೆಸಿ ಕಾಲ್ ಮಾಡಿ ಬಾಡಿಗೆಗೆ ಕರೆದವ್ರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನಿಸಿದ್ದಾರೆ. ಒಂದು ನಂಬರ್ ಮೇಲೆ ಸಂಶಯ ಬಂದಿದೆ. ಅದು ಮಂಜನ ಮನೆ ಇರೋ ಶ್ರೀನಗರದಿಂದಾನೇ ಬಂದ ಕಾಲ್. ಆದ್ರೆ ಮಾಡಿದವರು ಯಾರು, ನಂಬರ್ ಯಾರದ್ದು ಅಂತ ಪರೀಕ್ಷಿಸಿದಾಗ ಶಿವಮೊಗ್ಗದ ಅಡ್ರೆಸ್ ಸಿಕ್ಕಿತ್ತು. ಅಲ್ಲಿ ಒಬ್ಬ ಹುಡುಗನೂ ಸಿಕ್ಕಿದ್ದ. ಆದ್ರೆ ಪೊಲೀಸರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಅಷ್ಟೊತ್ತಿಗಾಗ್ಲೇ ನಡೆದು ಹೋಗಿತ್ತು. ಮಂಜುನಾಥ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲೇ ಮರ್ಡರ್ ಆಗೋಗಿದ್ದ. ಹಾಗೆ ಕೊಲೆ ಮಾಡೋದೇ ಪಾತಕಿಗಳ ಪ್ಲಾನ್ ಆಗಿತ್ತು. ಅಲ್ಲಿ 70,000 ಸುಪಾರಿಗೆ ಹೆಣ ಬಿದ್ದಿತ್ತು. 2 ಲಕ್ಷ ಕೊಟ್ಟು ಕಾನೂನಿನ ಕಣ್ಣಿಗೆ ಮಣ್ಣೆರಚೋ ಪ್ಲಾನು ವರ್ಕೌಟ್ ಆಗೋದಿತ್ತು. ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.